ಒಳಗೊಳಗೆ ಹಲ್ಲು ಕಡಿಯುವ ನಮ್ಮ ಜನಗಳನ್ನು ಒಗ್ಗಟ್ಟು ಮಾಡಿ ಚರ್ಚಿಸಿ ಪ್ರತಿಯೊಬ್ಬ ಬೇಡನ ಆತ್ಮ ಶುದ್ಧಿಗಾಗಿ ಸಮಾಜದ ಒಳಿತಿಗಾಗಿ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಬಲ್ಲ ಮಠವೊಂದು ಈ ಭಾಗಕ್ಕೆ ಅನಿವಾರ್ಯವಾಗಿದೆ. ಆಗಮಿಸಲಿರುವ ಗುರುಗಳು ದೇವದೂತರಂತೆ ಸೌಜನ್ಯ ಮೂರ್ತಿಗಳಾಗಿ ಕಾಯಕದ ಪಾಠ ಕಲಿಸುವ ಮತ್ತು ಸಂಸ್ಕಾರ ಬದುಕಿನ ಗುರಿ, ಅನ್ಯರನ್ನು ಪ್ರೀತಿಸುವ ಹಂಬಲ, ದೇಶವನ್ನು ಕಟ್ಟುವ ಗುರಿ ಮತ್ತು ಸಮಾಜದ ಪ್ರತಿಯೊಬ್ಬ ಯುವಕರಲ್ಲಿ ಬರುವಂತೆ ಶ್ರಮಿಸಲೇಬೇಕು. ಇನ್ನೊಂದು ಸಮಾಜಕ್ಕೆ ಕೈ ಒಡ್ಡದೆ ಸ್ವಾವಲಂಬಿಗಳಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ, ಊಟ, ಸಂಸ್ಕಾರ, ನಾಯಕತ್ವ, ಆತ್ಮಾಭಿವೃದ್ಧಿ, ಸ್ವಾವಲಂಬಿ ಜೀವನ, ಈ ದೇಶದಲ್ಲಿ ಉತ್ತಮ ನಾಗರಿಕನಾಗಿ ಬೆಳೆಸಬಲ್ಲ ತಾಕತ್ತು ನಮ್ಮ ಬೇಡರ ಹಿರಿಯರಿಗೆ ಮತ್ತು ಗುರುಗಳಿಗೆ ಇಲ್ಲದೆ ಹೋಯ್ತಲ್ಲ ಅಂತೂ ಕಣ್ಣೀರು ಮಿಡಿಯುವಂತಾಯಿತು ಎಂದು ಕೆಲವು ಬುದ್ಧಿಜೀವಿ ನಾಯಕರಿಗೆ ಅನ್ನಿಸದೆ ಹೋಗಿರಲಿಕ್ಕೆ ಸಾಧ್ಯವಿಲ್ಲ. ಅಳುತ್ತಾ ಶಪಿಸುತ್ತಾ ಬೇರೆಯವರನ್ನು ಬೆರಳು ತೋರಿಸುವುದಕ್ಕಿಂತ ಇದ್ದದ್ದಿರಲ್ಲಿಯೇ ಲಭ್ಯ ಸಂಪತ್ತನ್ನು ಬಳಸಿಕೊಂಡು ನಾಯಕ ಸಮಾಜದ ಪ್ರತಿಯೊಬ್ಬರನ್ನು ನಂಬಿ ಸಮಾಜಕ್ಕೆ ಕೃಷ್ಣಾ ನದಿ ದಡದಲ್ಲಿ ಲಭ್ಯವಿರುವ ಬಂಡೋಳಿ ಜಮೀನಿನಲ್ಲಿ ಮೊದಲು ಮಠ, ಆನಂತರ ಸ್ವಾಮೀಜಿ ವ್ಯವಸ್ಥೆ ಆಗಬೇಕು. ತದನಂತರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಎಲ್ಲ ಥರದ ಕೋಚಿಂಗ್ ಸೆಂಟರ್ಗಳು, ನುರಿತ ಅಧ್ಯಾಪಕರಿಂದ ಪಾಠ ಪ್ರವಚನ, ಸ್ವಜಾತಿ ಬಾಂಧವ್ಯ, ಅನ್ಯರನ್ನು ಪ್ರೀತಿಸುವುದು, ಯೋಗ, ಸಂಸ್ಕಾರ, ಕೃಷ್ಣಾ ನದಿಯ ದಡದಲ್ಲಿರುವ ಕೃಷ್ಣೆಯಲ್ಲಿ ಮಿಂದೆದ್ದು ಸಮಾಜ ವಿಶ್ವಮಟ್ಟದಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹೆಸರು ತರುವ ಯುವತಿಯರನ್ನು ವಿದ್ಯಾವಂತರನ್ನಾಗಿಸಬೇಕಾಗಿದೆ. ತಮ್ಮ ಅತ್ಯಂತ ಕರುಣೆಯಿಂದ ಈ ಗುರುತರವಾದ ಕಾರ್ಯಕ್ರಮಗಳು ತಮ್ಮಿಂದ ಮಾತ್ರ ಸಾಧ್ಯವೆಂದು ಅರಿತ ನಾವುಗಳು ತಮ್ಮ ಸಾನ್ನಿಧ್ಯದಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಹೋರಾಟದ ಸಮಿತಿಯ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಹಾಗೂ ಸದಸ್ಯ ಬಂಧುಗಳು ವಿನಂತಿಸಿಕೊಳ್ಳುತ್ತಿದ್ದೇವೆ.